ಎರಡು ಸಮುವೇಲ 5ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮ ಸಂಗಡಿಗನಾಗಿ ಆತನು ಇರುವುದರಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಸಕಲ ವಿಷಯಗಳಲ್ಲಿಯೂ ದೇವರು ನಮ್ಮನ್ನ ಅಭಿವೃದ್ಧಿ ಪಡಿಸುವವರಾಗಿದ್ದಾರೆ. ಸಕಲ ವಿಷಯಗಳಲ್ಲಿಯೂ ಕರ್ತನ ನಮ್ಮನ್ನ ಆಶೀರ್ವಾದಿಸುವವನಾಗಿದ್ದಾನೆ. ಕರ್ತನನ್ನ ನಾವೇನ್ ಮಾಡಬೇಕು? ನಮ್ಮ ಸಂಗಡಿಗನಾಗಿ ಇಟ್ಟುಕೊಳ್ಳಬೇಕು, ನಮ್ಮ ಜೊತೆಗಾರನಾಗಿ ಆತನನ್ನ ಇಟ್ಟುಕೊಳ್ಳಬೇಕು. ಅಂದರೆ ನಾವ್ ಯಾವಾಗಲೂ ಆತನೊಂದಿಗೆ ನಡೆದು ಹೋಗಬೇಕು. ಪ್ರೀತಿಯುಳ್ಳ ದೇವ ಜನರೇ, ಆತನ ಹಸದ ಕೆಳಗೆ ನಡೆದು ಹೋಗಬೇಕು, ಆತನ ರೆಕ್ಕೆಗಳ ಕೆಳಗೆ ನಾವು ನಡೆದು ಹೋಗಬೇಕು. ಆಗ ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ನಮ್ಮ ಎಲ್ಲಾ ಪ್ರಯತ್ನಗಳಲ್ಲಿಯೂ ನಾವೇನ್ ಮಾಡುವವರಾಗಿದ್ದೇವೆ? ಒಂದು ಸಫಲತೆಯನ್ನು ನೋಡುವವರಾಗಿದ್ದೇವೆ, ಒಂದು ಜಯವನ್ನು ನೋಡುವವರಾಗಿದ್ದೇವೆ. ಇವತ್ತು ಅನೇಕ ಸ್ಥಳಗಳಲ್ಲಿ ನಾವು ಇವತ್ತು ಒಂದು ಸೋಲನ್ನು ನೋಡುವವರಾಗಿದ್ದೇವೆ. ಯಾಕೆ? ಕರ್ತನ ನಮ್ಮ ಸಂಗಡಿಗನಾಗಿ ಇರುವುದಿಲ್ಲ. ಆಗ ನಾವು ಒಂದು ಸೋಲನ್ನು ನೋಡುವವರಾಗಿದ್ದೇವೆ. ಯಾವಾಗ ಕರ್ತನ ಪ್ರಸನ್ನತೆ ಅನ್ನುವಂಥದ್ದು ನಮ್ಮ ಜೊತೆಗಾರನಾಗಿ ಇರುತ್ತದೋ, ಯಾವಾಗ ದೇವರ ಬಲವು ನಮ್ಮ ಜೊತೆಯಲ್ಲಿ ಬರುತ್ತದೋ, ಆಗ ನಮ್ಮ ಜೀವಿತದಲ್ಲಿ ನಾವೇನ್ ಮಾಡುವವರಾಗಿದ್ದೇವೆ? ಒಂದು ಜಯವನ್ನ ಕಾಣುವವರಾಗಿದ್ದೇವೆ, ಒಂದು ಅಭಿವೃದ್ಧಿಯನ್ನ ನೋಡುವವರಾಗಿದ್ದೇವೆ. ಪ್ರೀತಿಯುಳ್ಳ ದೇವ ಜನರೇ, ದೇವರ ಆತ್ಮನು ದಾವೀದನ ಸಂಗಡ ಇದ್ದದರಿಂದ ದಾವೀದನ ಎಲ್ಲೇ ಹೋದರೂ ಅವನಿಗೆ ಏನ್ ಸಿಗ್ತಾ ಇತ್ತು? ಒಂದು ಜಯ ಅನ್ನುವಂಥದ್ದು ಸಿಗ್ತಾ ಇತ್ತು. ಅದೇ ಪ್ರಕಾರವೇ ದಾವೀದನೊಂದಿಗಿದ್ದಂತಹ ದೇವರು ಇವತ್ತು ನಮ್ಮೊಂದಿಗೂ ಕೂಡ ಇರುವವನಾಗಿ ಆತನು ಜಯವನ್ನ ಕೊಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನ ಸಂಧಿಸು ಅಪ್ಪ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ನಿನ್ನ ಜನರಿಗೆ ನೀನು ಅಭಿವೃದ್ಧಿಯನ್ನು ಕೊಡುವುದಕ್ಕಾಗಿ ಸ್ತೋತ್ರ, ಜಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.